ಹಾಯ್ ನಮಸ್ಕಾರ, ಇದು TV9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ಸೆಪ್ಟೆಂಬರ್ 2ರಿಂದ ಬಿಬಿಎಂಪಿ ರದ್ದಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಧಿಕೃತವಾಗಿ ಅಸ್ತಿತ್ವಕ್ಕೆ ಬಂದಿದೆ. ಆಯಾ ಪಾಲಿಕೆಯ ತೆರಿಗೆ ಸಂಗ್ರಹದಿಂದ ಹಿಡಿದು ಈ 5 ಪಾಲಿಕೆಗಳ ಆಡಳಿತ ಕೂಡ ಶುರುವಾಗಿದೆ. ಈಗಿರೋದು ಮುಂದಿನ ಹಂತ, ಅದುವೇ ವಾರ್ಡ್ ಪುನರ್ ವಿಂಗಡಣೆಯ ವಿಚಾರ. ಹೇಗಾಗುತ್ತೆ ಹಾಗಿದ್ರೆ? ಆ ಬಗ್ಗೆ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಅನ್ನ ನಿಮ್ಮ ಎದುರಿಗಿಡ್ತಾ ಹೋಗ್ತೀನಿ. ಮುಂದಿನ 3 ವಾರದಲ್ಲಿ ನೂತನ 5 ನಗರ ಪಾಲಿಕೆಗಳಿಗೆ ವಾರ್ಡ್ ವಿಂಗಡಣಾ ವರದಿ ಸಲ್ಲಿಕೆ ಮಾಡಿ ಅಂತ ಬಿಬಿಎ ಮುಖ್ಯ ಆಯುಕ್ತರ ಅಧ್ಯಕ್ಷತೆಯಲ್ಲಿ ವಾರ್ಡ್ ಪುನರ್ ವಿಂಗಡಣಾ ಆಯೋಗ ರಚಿಸಿ ರಾಜ್ಯ ಸರ್ಕಾರ ಸೆಪ್ಟೆಂಬರ್ 2ಕ್ಕೆ ಅಧಿಸೂಚನೆಯನ್ನ ಹೊರಡಿಸಿದೆ. ಅಂದ್ರೆ ಅಧಿಕೃತವಾಗಿ ಅಸ್ತಿತ್ವಕ್ಕೆ ಬಂದಂತಹ 5 ನಗರ ಪಾಲಿಕೆಗಳಿಗೆ ವಾರ್ಡ್ ರಚನೆಗೆ ಸಂಬಂಧಪಟ್ಟಂತೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಈ ವಾರ್ಡ್ ಪುನರ್ ವಿಂಗಡಣಾ ಆಯೋಗ ರಚಿಸಲಾಗಿದೆ. 5 ನಗರ ಪಾಲಿಕೆಯ ಹಿರಿಯ ಆಯುಕ್ತರು ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳ ಆಯೋಗದ ಸದಸ್ಯರಾಗಿರ್ತಾರೆ. ಜಿಬಿಎ ಆಡಳಿತ ಕಂದಾಯ ವಿಭಾಗದ ವಿಶೇಷ ಆಯುಕ್ತರು ಸದಸ್ಯ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. 3 ತಿಂಗಳ ಅವಧಿಗೆ ವಾರ್ಡ್ ಪುನರ್ ವಿಂಗಡಣಾ ಆಯೋಗ ರಚನೆಯಾಗಿದೆ. ಮುಂದಿನ 3 ವಾರದಲ್ಲಿ ಸರ್ಕಾರಕ್ಕೆ 5 ನಗರ ಪಾಲಿಕೆಯ ವಾರ್ಡ್ ರಚನೆಯ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಬೇಕಾಗತ್ತೆ. ಆ ಸಲ್ಲಿಕೆ ಮಾಡಿದ 3 ದಿನದಲ್ಲೇ ರಾಜ್ಯ ಸರ್ಕಾರ ಕರಡು ಅಧಿಸೂಚನೆಯನ್ನ ಹೊರಡಿಸುತ್ತೆ. ಜೊತೆಗೆ ಸಾರ್ವಜನಿಕರ ಸಲಹೆ ಮತ್ತು ಆಕ್ಷೇಪಣೆಗೆ 2 ವಾರ ಕಾಲಾವಕಾಶ ಕೂಡ ಕೊಡಲಾಗುತ್ತೆ. ಸಾರ್ವಜನಿಕರಿಂದ ಸಲ್ಲಿಕೆಯಾದಂತಹ ಸಲಹೆ ಮತ್ತು ಆಕ್ಷೇಪಣೆ ಪರಿಶೀಲನೆಗೆ 1 ವಾರ ಕಾಲಾವಧಿ ನಿಗದಿಯಾಗುತ್ತೆ. ಅಂತಿಮವಾಗಿ ನವೆಂಬರ್ 1ರ ಒಳಗೆ ಅಂತಿಮ ಅಧಿಸೂಚನೆ ಹೊರಡಿಸೋದಕ್ಕೆ ಸರ್ಕಾರ ವೇಳಾಪಟ್ಟಿಯನ್ನು ಕೂಡ ಸಿದ್ಧಪಡಿಸಿಕೊಂಡಿದೆ. ಈ ವಾರ್ಡ್ ವಿಂಗಡಣೆಯ ವೇಳೆ ಪ್ರತಿಯೊಂದು ವಾರ್ಡ್ನ ಜನಸಂಖ್ಯೆ ಇದೆಯಲ್ಲ, ಅದನ್ನು ಸಾಧ್ಯವಾದ ಮಟ್ಟಿಗೆ ಒಂದೇ ಆಗಿರಬೇಕು ಅಂತ ನಿರ್ಧರಿಸಲಾಗಿದೆ. ಆಯಾ ವಿಧಾನಸಭಾ ಕ್ಷೇತ್ರದಲ್ಲಿ ವಾರ್ಡ್ಗಳನ್ನು ವಿಭಾಗಿಸಬೇಕು. ಒಂದು ವಾರ್ಡ್ ಭಾಗ ಮತ್ತೊಂದು ವಿಧಾನಸಭಾ ಕ್ಷೇತ್ರದ ಭಾಗದೊಂದಿಗೆ ಹಂಚಿಕೊಳ್ಳೋ ಹಾಗಿಲ್ಲ. ಅಂದ್ರೆ ಪ್ರತಿ ನಗರ ಪಾಲಿಕೆ ಗರಿಷ್ಠ ವಾರ್ಡ್ ಸಂಖ್ಯೆ ಇದೆಯಲ್ಲ 150ನ್ನ ಮೀರೋ ಹಾಗಿಲ್ಲ. ವಾರ್ಡ್ನ ಜನಸಂಖ್ಯೆ ಇದೆಯಲ್ಲ 20,000, ಅಂದ್ರೆ 2011ರ ಜನಗಣತಿ ಪ್ರಕಾರ ಬಿಬಿಎಂಪಿ ವ್ಯಾಪ್ತಿಯ ನಗರ ಸಂಖ್ಯೆ ಇದ್ದದ್ದು 85 ಲಕ್ಷ. ಆದರೆ 2023ರ ಅಂದಾಜು ಜನಸಂಖ್ಯೆ ಪ್ರಮಾಣ ಏನಾಗಿದೆ? 1,44,00,000 ಬೆಂಗಳೂರಿನಲ್ಲಿರುವಂತಹ ಪಾಪ್ಯುಲೇಷನ್. 5 ನಗರ ಪಾಲಿಕೆಯ ಜನಸಂಖ್ಯೆ, ಪ್ರತಿ ಚದರ ಕಿಲೋಮೀಟರ್ ವ್ಯಾಪ್ತಿ, ಜನಸಾಂದ್ರತೆ ಇದರಲ್ಲೂ ಸಾಕಷ್ಟು ವ್ಯತ್ಯಾಸ ಇದೆ. ಹೀಗಾಗಿ 2011ರ ಜನಗಣತಿ ಪ್ರಕಾರ ಪ್ರತಿ ವಾರ್ಡ್ನ ಜನಸಂಖ್ಯೆಯನ್ನ ಸರಾಸರಿ 20,000 ಅಂತ ಈಗ ಸದ್ಯದ ಮಟ್ಟಿಗೆ ನಿರ್ಧರಿಸಲಾಗಿದೆ. ವಾರ್ಡ್ ಸಲ್ಲಿಸಿದಂತಹ ವಾರ್ಡ್ಗೆ 25% ಹೆಚ್ಚು ಕಡಿಮೆ ಇರುವಂತೆ ವಾರ್ಡ್ ವಿಂಗಡಣೆ ಮಾಡೋದಕ್ಕೆ ಸೂಚಿಸಲಾಗಿದೆ. ಹಾಗೆ ವಾರ್ಡ್ ಗಡಿ ಗುರುತಿಸುವಂತಹ ವಿಧಾನಗಳು ಕೂಡ ನಿರ್ಧಾರ ಆಗಿದೆ. 2011ರ ಜನಗಣತಿಯನ್ನ ಆಧರಿಸಿ ವಾರ್ಡ್ ಅನ್ನ ವಿಂಗಡಿಸಬೇಕು. ಆಯಾ ನಗರ ಪಾಲಿಕೆ ಗಡಿ ಒಳಗೆ ವಾರ್ಡ್ ರಚನೆಯಾಗಬೇಕು. ಅಂದ್ರೆ ವಾರ್ಡ್ 2 ವಿಧಾನಸಭಾ ಕ್ಷೇತ್ರಕ್ಕೆ ಹಂಚಿಕೆ ಆಗೋ ಹಾಗಿಲ್ಲ, ಅಲ್ಲಿ ಎಲ್ಲೂ ಕನ್ಫ್ಯೂಷನ್ ಆಗೋ ಹಾಗಿಲ್ಲ ಅನ್ನುವಂಥದ್ದು ಪ್ರಮುಖವಾದಂತಹ ನಿಯಮ. ಇನ್ನು ನೂತನವಾಗಿ ರಚನೆಯಾಗುವಂತಹ 5 ನಗರ ಪಾಲಿಕೆಗಳ ಮೇಯರ್ ಮತ್ತು ಉಪಮೇಯರ್ಗಳಾಗಿ ನೇಮಕಗೊಳ್ಳೋರು ಅವರಿಗೆ 30 ತಿಂಗಳು ಅಧಿಕಾರ ನಡೆಸೋದಕ್ಕೆ ಅವಕಾಶ, 2.5 ವರ್ಷ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಕಾಯ್ದೆಯಲ್ಲೇ ಇದನ್ನು ತಿಳಿಸಲಾಗಿದೆ. ಬಿಬಿಎಂಪಿಯಲ್ಲಿ ಹೇಗಿತ್ತು ಹೇಳಿ? ಮೇಯರ್ ಉಪಮೇಯರ್ ಅಧಿಕಾರಾವಧಿ ಕೇವಲ 12 ತಿಂಗಳು, ಅಂದರೆ 1 ವರ್ಷ ಮಾತ್ರ ಇತ್ತು. ಆದರೆ ಈಗ ಹಾಗಲ್ಲ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಕಾಯ್ದೆಯಡಿ ನಗರ ಪಾಲಿಕೆಯ ಮೊದಲ ಸಭೆಯಲ್ಲಿ ಮೇಯರ್ ಮತ್ತು ಉಪಮೇಯರ್ ಚುನಾವಣೆಯನ್ನು ನಡೆಸಬೇಕು. ಆಯ್ಕೆಯಾದ ದಿನದಿಂದ 30 ತಿಂಗಳು ಅಧಿಕಾರವನ್ನ ನಿರ್ವಹಿಸಬಹುದಾಗಿದೆ. ಜಿಬಿಎ ಅಡಿಯಲ್ಲಿ ರಚನೆಯಾಗುವಂತಹ 5 ಪಾಲಿಕೆಗಳ ಯಾವುದೇ ವಾರ್ಡ್ ಮತದಾರನಾಗಿದ್ರೂ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬಹುದು. ಚುನಾಯಿತ ಸದಸ್ಯರು ತಮ್ಮ ಮೊದಲ ಸಭೆಯಿಂದ 5 ವರ್ಷ ಅಧಿಕಾರ ಹೊಂದಿರ್ತಾರೆ. ಹಾಗೆ ಇನ್ನು ಸ್ಥಾಯಿ ಸಮಿತಿ ಇದೆಯಲ್ಲ, ಸ್ಥಾಯಿ ಸಮಿತಿಗೂ 30 ತಿಂಗಳ ಅವಧಿ. ಒಟ್ಟು 7 ಸ್ಥಾಯಿ ಸಮಿತಿ ಇರುತ್ತೆ. ಆ ಸ್ಥಾಯಿ ಸಮಿತಿ ಅಧ್ಯಕ್ಷರು ಸೇರಿದಂತೆ ಕನಿಷ್ಠ 9ರಿಂದ ಗರಿಷ್ಠ 15 ಸದಸ್ಯರು ಇರಬೇಕು. ಆ ಸ್ಥಾಯಿ ಸಮಿತಿ ಅಧಿಕಾರಾವಧಿ ಕೂಡ 30 ತಿಂಗಳಾಗಿರುತ್ತೆ. ಮೇಯರ್, ಉಪಮೇಯರ್ ಎಲ್ಲಾ ಸ್ಥಾಯಿ ಸಮಿತಿಯ ಪದನಿಮಿತ್ತ ಸದಸ್ಯರಾಗಿರ್ತಾರೆ. ವಾರ್ಡ್ ಸಮಿತಿಗೆ 20 ತಿಂಗಳ ಅವಕಾಶ. ಆಯಾ ವಾರ್ಡ್ ಸದಸ್ಯರ ವಾರ್ಡ್ ಸಮಿತಿ ಅಧ್ಯಕ್ಷರೇನಾಗಿರ್ತಾರೆ 14 ಸದಸ್ಯರು ಇರಬೇಕಾಗತ್ತೆ. ಕನಿಷ್ಠ 3 ಮಹಿಳಾ ಸದಸ್ಯರು ಇರಬೇಕಾಗತ್ತೆ. ಕನಿಷ್ಠ ತಿಂಗಳಿಗೊಮ್ಮೆ ಸಭೆ ನಡೆಸಬೇಕಾಗತ್ತೆ. 30 ತಿಂಗಳ ಕಾಲ ಅವರಿಗೆ ಅಧಿಕಾರವನ್ನ ನಡೆಸೋದಕ್ಕೆ ಮೇಯರ್ ಉಪಮೇಯರ್ಗೆ ಅವಕಾಶ ಇರುತ್ತೆ. ಇನ್ನು ಕನ್ನಡ ರಾಜ್ಯೋತ್ಸವದ ದಿನ ಈ 5 ಹೊಸ ಪಾಲಿಕೆಗಳ ಕಟ್ಟಡಗಳಿಗೆ ಭೂಮಿ ಪೂಜೆ ಕೂಡ ನೆರವೇರಿಸ್ತೀವಿ ಅಂತ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಚುನಾವಣಾ ಆಯೋಗಕ್ಕೆ ಚುನಾವಣೆ ಸಿದ್ಧತೆ ನಡೆಸೋದಕ್ಕೆ ಸೂಚಿಸಲಾಗಿದೆ. ಸುಪ್ರೀಂ ಕೋರ್ಟ್ಗೆ ಪ್ರಮಾಣ ಪತ್ರ ಸಲ್ಲಿಸಿರುವಂತೆ ನವೆಂಬರ್ 1ಕ್ಕೆ ಈ ವಾರ್ಡ್ಗಳ ಪುನರ್ ವಿಂಗಡಣೆ ಮಾಡಲಾಗುತ್ತೆ. ನವೆಂಬರ್ 30ಕ್ಕೆ ವಾರ್ಡ್ ಮೀಸಲಾತಿ ಅಧಿಸೂಚನೆ ಪ್ರಕಟ ಆಗುತ್ತೆ. ಬಳಿಕ ರಾಜ್ಯ ಚುನಾವಣಾ ಆಯೋಗ 5 ಪಾಲಿಕೆಗಳಿಗೂ ಚುನಾವಣೆ ನಡೆಸೋ ಬಗ್ಗೆ ಕೂಡ ನಿರ್ಧಾರ ಮಾಡುತ್ತೆ ಅಂತ
ಡಿಸಿಎಂ ತಿಳಿಸಿದ್ದಾರೆ. ಒಟ್ಟಾರೆ 5 ಪಾಲಿಕೆ ಏನೋ ಬೆಂಗಳೂರಿನ ಪಾಲಿಗೆ ಸಿಕ್ಕಿದೆ. ಈಗಿರುವಂಥದ್ದು ಪ್ರಮುಖ ಪ್ರಶ್ನೆ, ಆ 5 ಪಾಲಿಕೆ ಅಂದರೆ ಗ್ರೇಟರ್ ಬೆಂಗಳೂರಿನ ಎಲ್ಲ ವ್ಯವಸ್ಥೆಗಳು ಕೂಡ ಬೇಕಾದಂತಹ ವ್ಯವಸ್ಥೆಗಳನ್ನು ಸಮರ್ಪಕವಾಗಿ ಮಾಡಬೇಕಾಗಿದೆ. ಈ ರಸ್ತೆ ಗುಂಡಿ ಸಮಸ್ಯೆಗಳೇನಿದೆ ಅದರಿಂದ ಹಿಡಿದು ಮೂಲಭೂತ ಸೌಕರ್ಯಗಳನ್ನು ಒದಗಿಸೋದ್ರಿಂದ ಹಿಡಿದು ಪ್ರತಿಯೊಂದು ಪಾಲಿಕೆಯೂ ಕೂಡ ಸುಭಿಕ್ಷವಾಗಿರುವಂತೆ ನೋಡಿಕೊಳ್ಳುವಂತಹ ಜವಾಬ್ದಾರಿ ಈಗ GBA ಮೇಲಿದೆ. ಅಂಥದ್ದೊಂದು ನಿರೀಕ್ಷೆ ಕೂಡ ಜನರಿಗೆ ಕೂಡ ಇರುವಂಥದ್ದು. ಥ್ಯಾಂಕ್ ಯು.